ಮೋಶೆಯ ಹೃದಯದಲ್ಲೂ ಪೌಲನ ಹೃದಯದಲ್ಲಿಯೂ ಇದ್ದ ದೇವರ ಪ್ರೀತಿಯನ್ನು ಅಳತೆ ಮಾಡುವುದು ಅಸಾಧ್ಯ. ನಿಮ್ಮ ಹೃದಯದಲ್ಲಿರುವುದನ್ನು ಅಳತೆ ಮಾಡಬಹುದೋ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ನೆಚ್ಚಿನ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತೇವೆ. ಪ್ರಿಯರೇ, ಇಸ್ರಾಯೇಲರು ಯಾರು ಎಂಬುದಕ್ಕೆ ಪೌಲನು ಗುರುತಿಸಿದ 8 ಮುಖ್ಯವಾದ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಾರಂಭದಿಂದ ಕಡೆಯವರೆಗೂ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಆತ್ಮದಲ್ಲಿ ಬಲ ಹೊಂದಿರಿ, ತಪ್ಪದೆ ಕರೆ ಮಾಡಿರಿ, ಈ ಸೇವೆಯನ್ನು ಬೆಂಬಲಿಸಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ ವಾಕ್ಯಗಳ ಅರ್ಥಗರ್ಭಿತವಾದ ಅಭ್ಯಾಸದ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಾನು ನಂಬುತ್ತೇನೆ. ಹಾಗಾದರೆ ನಮ್ಮ ಇಂದಿನ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಇಸ್ರಾಯೇಲ್ಯರ ನಿರೂಪಣೆ ಎಂಬ ವಿಚಾರವನ್ನು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡೆಬಿಡದೆ ವೇದನೆಯೂ ಉಂಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಶ್ರೇಷ್ಠ ಅಪೋಸ್ತಲನ ಹೃದಯದಲ್ಲಿ ತನ್ನ ಸ್ವಜನರಿಗಾಗುವ ವೇದನೆಯನ್ನು ನಾವು ಸರಿಯಾಗಿ ಗ್ರಹಿಸಲು ಅಸಾಧ್ಯ. ಅವರು ಸತತವಾಗಿ ಅವನನ್ನು ಹಿಂಸಿಸುವಾಗಲೂ ಅವನು ತೋರಿಸಿದ ತಾಳ್ಮೆಯೇ ಇದಕ್ಕೆ ಉದಾಹರಣೆಯಾಗಿದೆ. ಕ್ರಿಸ್ತನ ಕಡೆಗೂ ಕ್ರೈಸ್ತತ್ವದ ಕಡೆಗೂ ಅವರಿಗಿದ್ದ ದ್ವೇಷವೇನೆಂದು ಅವನು ಮೊದಲೇ ತಿಳಿದಿದ್ದನು. ಯಾಕಂದರೆ ಒಂದು ಕಾಲದಲ್ಲಿ ಅವನು ಅವರಂತೆಯೇ ಇದ್ದವನು. ಅವನೊಬ್ಬ ಫರಿಸಾಯನೂ ನಾಯಕನೂ ಆಗಿದ್ದವನು. ಆದರೆ ಅವರು ತನ್ನಂತೆ ಕ್ರಿಸ್ತನ ಬಳಿಗೆ ಬರಬೇಕೆಂದು ಆಶಿಸಿದ್ದನು. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ, ಪವಿತ್ರಾತ್ಮಾಧೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ ಎಂಬುದಾಗಿ. ಪ್ರಿಯರೇ, ನಾನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ ಎಂಬುದನ್ನು ನೋಡುವಾಗ ಪವಿತ್ರಾತ್ಮಾಧೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ ಎಂದು ತನ್ನ ಮಾತಿನಲ್ಲಿ ಪೌಲನು ಇದನ್ನು ಹೀಗೆ ಹೇಳುತ್ತಾನೆ: ನಾನು ಕ್ರಿಸ್ತನಲ್ಲಿ ಸತ್ಯವನ್ನೇ ಹೇಳುತ್ತೇನೆ, ಸುಳ್ಳಾಡುವುದಿಲ್ಲ. ನನ್ನ ಮನಸ್ಸಾಕ್ಷಿಯು ಪವಿತ್ರಾತ್ಮನಲ್ಲಿ ನನ್ನೊಂದಿಗೆ ಇದನ್ನೇ ನುಡಿಯುತ್ತದೆ. ಈ ಮಾತು ಅಪೋಸ್ತಲ ಪೌಲನಿಂದ ಬಂದ ಸಾಂಪ್ರದಾಯಿಕ ಮಾತಿನಂತೆ ಕಂಡರೂ ಈ ಸಮಯದಲ್ಲಿ ತನ್ನ ಜನರಿಗೆ
ವೈರಿಯಂತಿದ್ದಾನೆಂಬ ಆಪಾದನೆ ಅವನ ಮೇಲಿರುವುದನ್ನು ಮರೆಯಬಾರದು. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಹೇಳಿದೆ, ಬೆಳಗಾದ ಮೇಲೆ ಯೆಹೂದ್ಯರು ಒಳಸಂಚು ಮಾಡಿ, ನಾವು ಪೌಲನನ್ನು ಕೊಲ್ಲುವ ತನಕ ಅನ್ನಪಾನವೇನೂ ಮುಟ್ಟುವುದಿಲ್ಲವೆಂದು ಶಪಥ ಮಾಡಿಕೊಂಡರು ಎಂಬುದಾಗಿ. ಪ್ರಿಯರೇ, ಈಗ ಪೌಲನು ತನಗೆ ಇಷ್ಟವಾದ ಒಂದು ಮಾತನ್ನು ಹೇಳುತ್ತಾನೆ. ಅದೇನೆಂದರೆ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸುಳ್ಳಾಡುವುದಿಲ್ಲ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೆನು ಎಂಬುದಾಗಿ. ಪ್ರಿಯರೇ, ಇದಕ್ಕೆ ನನ್ನದೇ ಆದ ಬೇರೆ ಭಾಷಾಂತರ ಕೊಡುತ್ತೇನೆ. ಅದೇನೆಂದರೆ, ಯಾಕಂದರೆ ನಾನು ನನ್ನ ಸಹೋದರರು ಸ್ವಜನರೂ ಆಗಿರುವ ಇವರಿಗೋಸ್ಕರ ಕ್ರಿಸ್ತನಿಂದ ಶಾಪಕ್ಕೊಳಗಾಗಬೇಕಾದರೂ ನಾನು ಒಪ್ಪಿಕೊಂಡೇನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವನ್ನು ಭಾಷಾಂತರಿಸುವುದಕ್ಕೆ ನಿಜವಾದ ತೊಂದರೆಯಿದೆ. ಸುಲಭವಾದ ಭಾಷಾಂತರ ಹೀಗಿದೆ: ನಾನು ನನ್ನ ಸಹೋದರರು ಶರೀರ ಸಂಬಂಧವಾಗಿ ಸ್ವಜನರೂ ಆಗಿರುವ ಇವರಂತೆ ಕ್ರಿಸ್ತನಿಂದ ಶಾಪಕ್ಕೊಳಗಾಗಿದ್ದೆನು ಎಂಬುದಾಗಿ. ಪೌಲನ ಮಾತು ಯಥಾರ್ಥವಾಗಿ ತಿಳಿದುಕೊಳ್ಳಲು ನನಗೆ ಕಷ್ಟಕರವಾಗಿದೆ. ಯಾಕಂದರೆ 8ನೇ ಅಧ್ಯಾಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಪ್ರೀತಿಯಿಂದ ನಮ್ಮನ್ನು ಯಾವುದೂ ಅಗಲಿಸಲಾರದೆಂದು ಹೇಳುತ್ತಾನೆ. ಆದರೆ ಇಲ್ಲಿ ಹೇಳುತ್ತಾನೆ, ಶಾಪಗ್ರಸ್ತನಾಗುವುದಕ್ಕೂ ಒಪ್ಪಿಕೊಂಡೇನು ಎಂಬುದಾಗಿ. ಪೌಲನೇ, ಈ ಆಶೆ ಪೂರೈಸಲ್ಪಡುವುದಿಲ್ಲ. ಯಾಕಂದರೆ ನೀನು ಶಾಪಗ್ರಸ್ತನಾಗಲಾರಿ. ನೀನು ಹಾಗೆ ಹೇಳಿದ್ದಿ. ಹಾಗಾದರೆ ನೀನಾಡಿದ ಮಾತು ಕೇವಲ ಒಂದು ಮನಸ್ಸಿನ ಭಾವನೆಯಷ್ಟೇ ಎಂದು ನಾವು ಹೇಳಬಹುದು. ಪ್ರಿಯರೇ, ಆದರೆ ಅಪೊಸ್ತಲ ಪೌಲನು ಯಥಾರ್ಥವಂತನೇ ಆಗಿರುತ್ತಾನೆ. ಅವನು ಮಾತಿನ ಕ್ಷಾಣಾಕ್ಷತನವನ್ನು ಪ್ರಯೋಗಿಸಲಿಲ್ಲ. ಆದ್ದರಿಂದ ಅವನು, ನನ್ನ ಸಹೋದರರಂತೆ ನಾನು ಒಮ್ಮೆ ಶಾಪಕ್ಕೊಳಗಾಗಿದ್ದೆನು. ನಾನು ಶಾಪಕ್ಕೊಳಗಾಗುವುದಿಲ್ಲವೆಂದು ನನಗೆ ತಿಳಿದದೆ, ಆದರೆ ಅವರೂ ಕ್ರಿಸ್ತನನ್ನು ಕಂಡುಕೊಂಡು ನನ್ನ ಈಗಿರುವ ಸ್ಥಿತಿಯಂತಾಗಬೇಕೆಂದು ನನ್ನ ಆಶೆಯಾಗಿದೆ ಎಂದು ಹೇಳುತ್ತಿದ್ದಾನೆ. ಪ್ರಿಯರೇ, ಮೋಶೆಯ ಹೃದಯದಲ್ಲೂ ಪೌಲನ ಹೃದಯದಲ್ಲಿಯೂ ಇರುವ ಪ್ರೀತಿಯನ್ನು ಅಳತೆ ಮಾಡಲು ಅಸಾಧ್ಯ ಎಂಬುದಾಗಿ ಪ್ರೊಫೆಸರ್ ಜೆ.ಎ. ಬೆಂಗೆಲ್ ರವರು ಹೇಳಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವರು ಇಸ್ರಾಯೇಲನ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸಿದವರೂ ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ, ಈಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರೂ ಆಗಿದ್ದಾನೆ. ಆಮೇನ್ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಯಾರು ಎಂಬುದಕ್ಕೆ ಪೌಲನು ಇಲ್ಲಿ ಉತ್ತರಿಸುತ್ತಿದ್ದಾನೆ. ಅವರನ್ನು ಗುರುತಿಸುವ 8 ಸಂಗತಿಗಳನ್ನು ಅವನು ಹೇಳುತ್ತಿದ್ದಾನೆ. ಅದರಲ್ಲಿ ಮೊದಲನೆಯದು ಪುತ್ರ ಸ್ವೀಕಾರ ಎಂಬುದಾಗಿದೆ. ಪ್ರಿಯರೇ, ಈ ಪುತ್ರ ಸ್ವೀಕಾರವು ಇಡೀ ಜನಾಂಗಕ್ಕೆ ಅನ್ವಯಿಸಿದ್ದಾಗಿದೆ, ಹೊರತು ಪ್ರತ್ಯೇಕ ವ್ಯಕ್ತಿಗಳಿಗಲ್ಲ. ನನ್ನ ಮಗನು ಎಂಬುದಾಗಿ ದೇವರು ಕರೆದ ಒಂದೇ ಒಂದು ಜನಾಂಗವೆಂದರೆ ಅದು ಇಸ್ರಾಯೇಲು. ವಿಮೋಚನಕಾಂಡ 4ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳುಕೋ ಎಂಬುದಾಗಿ. ಪ್ರಿಯರೇ, ದೇವರು ಇದನ್ನು ಮನಪೂರ್ವಕವಾಗಿ ಹೇಳಿರಬೇಕು, ಇಲ್ಲವೇ ಸುಮ್ಮನೆ ಹೇಳಿರಬೇಕು. ಸುಮ್ಮನೆ ಹೇಳಿರುವುದಾದರೆ ನಾವು ಯೋಹಾನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ಯಾಕೆ ನಂಬಬೇಕು? ಇವೆರಡು ವಚನಗಳು ದೇವರ ವಾಕ್ಯದಲ್ಲೇ ಇರುತ್ತದಲ್ಲ. ನಾನು ಎರಡನ್ನೂ ನಂಬುತ್ತೇನೆ. ಬೇರೆ ಯಾವ ಜನಾಂಗದ ಕುರಿತಾಗಿಯೂ ದೇವರು ಹೀಗೆ ಹೇಳಿಲ್ಲ. ಪುತ್ರ ಸ್ವೀಕಾರವು ಇಸ್ರಾಯೇಲರಿಗೆ ದೊರಕಿದೆ. ದೇವರಿಗೆ ಮಹಿಮೆಯಾಗಲಿ. ಎರಡನೇ ಸಂಗತಿ ಮಹಿಮೆ ಎಂಬುದಾಗಿದೆ. ಪ್ರಿಯರೇ, ಇದು ಗುಡಾರದಲ್ಲಿಯೂ ಮುಂದೆ ದೇವಾಲಯದಲ್ಲಿಯೂ ನೆಲೆಗೊಂಡಿದ್ದ ದೇವರ ಭೌತಿಕ ಪ್ರಸನ್ನತೆಯಾಗಿದೆ. ವಿಮೋಚನೆಕಾಂಡ ಪುಸ್ತಕ 40ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದ, ಯೆಹೋವನ ತೇಜಸ್ಸು ಗುಡಾರದೊಳಕ್ಕೆ ತುಂಬಿರುವುದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು ಎಂಬುದಾಗಿ. ಪ್ರಿಯರೇ, ದೇವರ ಈ ಪ್ರತ್ಯಕ್ಷ ಪ್ರಸನ್ನತೆಯನ್ನು ಹೊಂದಿದ್ದ ಒಂದೇ ಜನಾಂಗ ಇಸ್ರಾಯೇಲ್ ಆಗಿದೆ. ಅನೇಕ ವರ್ಷಗಳ ಹಿಂದೆ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಒಬ್ಬ ಸೌಹಾರ್ದಿಕನು ಒಂದು ಡೇರೆಯನ್ನು ಹಾಕಿದನು.
ಈ ಡೇರೆಯ ಮೇಲ್ಭಾಗದಲ್ಲಿಯೂ ಒಳಗೆಯೂ ದೇವದೂತರು ಸಂಚರಿಸುವುದನ್ನು ಕಾಣಬಹುದು ಎಂದು ಅವನು ಕೊಚ್ಚಿಕೊಂಡನು. ಅವನು ಈ ರೀತಿ ಹೇಳಿದಾಗಲೇ ಇದರಲ್ಲೇನೋ ಮೋಸವಿದೆ ಎಂದು ನಾವು ಭಾವಿಸಿದೆವು. ನಾವು ನೆನೆಸಿದ ಹಾಗೆಯೇ ಅವನು ಕುಡುಕನಾಗಿದ್ದನು, ಬೇಗದಲ್ಲೇ ಸತ್ತನು. 2-3 ಸಲ ಅಮಲು ಸೇವಿಸಿದ ಬಳಿಕ ಅಮಲಿನಲ್ಲಿ ದೇವದೂತರು ಕಂಡಂತೆ ಆಗುವುದು ಸಹಜ. ಆದರೆ ನಿಜವಾದ ದೇವರ ಪ್ರತ್ಯಕ್ಷ ಪ್ರಸನ್ನತೆಯು ಇಸ್ರಾಯೇಲರಿಗೆ ಮಾತ್ರ ದೊರಕಿತು. 3ನೇ ವಿಚಾರವನ್ನು ನೋಡುವಾಗ ಒಡಂಬಡಿಕೆಗಳು ಎಂಬುದಾಗಿದೆ. ಪ್ರಿಯರೇ, ದೇವರು ತಾನು ಕಾರ್ಯಗತಗೊಳಿಸಬೇಕೆಂದು ಬಯಸುವ ಕೆಲವು ಒಡಂಬಡಿಕೆಗಳನ್ನು ಇಸ್ರಾಯೇಲರೊಂದಿಗೆ ಮಾಡಿಕೊಂಡಿದ್ದಾನೆ. ಅವುಗಳಲ್ಲಿ ಅನೇಕವನ್ನು ಆತನು ಪೂರೈಸಿದ್ದಾನೆ. ಅವರನ್ನು ಎಲ್ಲ ಜನಾಂಗಗಳಿಗೆ ಆಶೀರ್ವಾದಪ್ರದರನ್ನಾಗಿ ಮಾಡುತ್ತೇನೆಂದು ಹೇಳಿದ್ದನು. ಮೆಸ್ಸಿಯನು ದಾವೀದನ ವಂಶದಿಂದ ಬರುವನೆಂದು ದಾವೀದನಿಗೆ ಹೇಳಿದ್ದನು. ಇದೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೆರವೇರಿದೆ. ಪ್ರಿಯರೇ, ದೇವರು ಬೇರಾವ ಜನಾಂಗದೊಂದಿಗೂ ಮಾಡಿಕೊಳ್ಳದ ಅನೇಕ ಒಡಂಬಡಿಕೆಗಳನ್ನು ಇಸ್ರಾಯೇಲರೊಂದಿಗೆ, ಅಬ್ರಹಾಂ, ದಾವೀದ್ ಹಾಗೂ ಇಸ್ರಾಯೇಲ್ ಜನಾಂಗದೊಂದಿಗೆ ಮಾಡಿಕೊಂಡಿದ್ದಾನೆ. ಒಡಂಬಡಿಕೆಗಳು ಇಸ್ರಾಯೇಲರಿಗೆ ಸೇರಿವೆ. 4ನೇ ವಿಚಾರ ನೋಡುತ್ತೇವೆ, ಧರ್ಮಶಾಸ್ತ್ರ ಎಂಬುದಾಗಿ. ಮೋಶೆಯ ಧರ್ಮಶಾಸ್ತ್ರವು ಇಸ್ರಾಯೇಲರಿಗೆ ಕೊಡಲ್ಪಟ್ಟಿತು. ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ಮತ್ತು ವಿಮೋಚನಕಾಂಡ ಪುಸ್ತಕ 31ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೇ ಆಚರಿಸಬೇಕು. ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ನೀವು ತಿಳುಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು ಎಂಬುದಾಗಿ. ಪ್ರಿಯರೇ, ಇದು ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರ ಹೇಳಿದ ಮಾತು. ಕೆಲವರು ದೇವರು ಸಬ್ಬತ್ ದಿನವನ್ನು ಬದಲಾಯಿಸಿದ್ದಾನೋ ಎಂದು ಕೇಳುತ್ತಾರೆ. ಆದರೆ ದೇವರು ಸಬ್ಬತ್ತನ್ನು ಬದಲಾಯಿಸಲಿಲ್ಲ, ನಮ್ಮನ್ನು ಬದಲಾಯಿಸಿದ್ದಾನೆ. ನಾವು ಕ್ರಿಸ್ತನಲ್ಲಿದ್ದೇವೆ. ಇದು ಒಂದು ಹೊಸ ಸಂಬಂಧವಾಗಿದೆ. ದೇವರು ಮೋಶೆಯ ಧರ್ಮಶಾಸ್ತ್ರವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಮುಂದಕ್ಕೆ 5ನೇ ವಿಷಯವನ್ನು ನೋಡೋಣ. ಅದು ದೇವರ ಆರಾಧನೆ ಎಂಬುದಾಗಿದೆ. ಪ್ರಿಯರೇ, ಅದು ಗುಡಾರ ಹಾಗೂ ದೇವಾಲಯದಲ್ಲಿನ ಆರಾಧನೆಗೆ ಸಂಬಂಧಪಟ್ಟದ್ದು. ಅವರು ಯಾಜಕ ಜನಾಂಗವಾಗಿರಬೇಕಿತ್ತು. ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಜನಾಂಗ ದೇವರನ್ನು ಬಿಟ್ಟುಬಿಟ್ಟಿತು. ಆದರೂ ಅವರು ಯಾಜಕರಾಗಿರಬೇಕೆಂಬ ತನ್ನ ಉದ್ದೇಶವನ್ನು ದೇವರು ಕೈಬಿಡಲಿಲ್ಲ. ದೇವರು ಲೇವಿಯರನ್ನು ಆರಿಸಿಕೊಂಡು ಗುಡಾರದಲ್ಲಿನ ಸೇವೆ ಹಾಗೂ ಆರಾಧನೆಯ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದನು. ಮುಂದೆ ದೇವಾಲಯದಲ್ಲಿ ಕೂಡ. ಮುಂದೆ ದೇವರ 1000 ವರ್ಷದ ಆಳಿಕೆಯ ಕಾಲದಲ್ಲಿಯೂ ಇಸ್ರಾಯೇಲು ಭೂಲೋಕದಲ್ಲಿ ದೇವರ ಯಾಜಕರಾಗಿರುತ್ತದೆ. 6ನೇ ವಿಚಾರವನ್ನು ನೋಡೋಣ, ವಾಗ್ದಾನಗಳು ಎಂಬುದಾಗಿವೆ. ಪ್ರಿಯರೇ, ಈ ಜನಾಂಗಕ್ಕೆ ಕೊಡಲ್ಪಟ್ಟ ವಾಗ್ದಾನಗಳು ಹಳೆ ಒಡಂಬಡಿಕೆಯಲ್ಲಿ ತುಂಬಿವೆ. ದೇವರು ಯೆಹೋಶುವನಿಗೆ ಹೇಳಿದನು, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ಇಸ್ರಾಯೇಲ್ಯರು ಆ ದೇಶವನ್ನು ವಶಪಡಿಸಿಕೊಳ್ಳಬೇಕಾಗಿತ್ತು. ಆ ದೇಶವು ಪುನಃ ಹಸುರಿನಿಂದ ಕಂಗೊಳಿಸತೊಡಗಿದೆ. ಆದರೆ ಇನ್ನೂ ತುಂಬಾ ಪ್ರದೇಶಗಳು ಬಂಜರಾಗಿದೆ. ಕರ್ತನಾದ ಯೇಸು ಆಳುವುದಕ್ಕೆ ಬರುವಾಗ ಈ ದೇಶವು ಸುಂದರ ದೇಶವಾಗಲಿದೆ. ಅದು ನನ್ನ ದೇಶವಾಗಿರಲಿಲ್ಲ, ನನ್ನದಾಗುವುದಿಲ್ಲ. ಪ್ಯಾಲೆಸ್ತೀನನ್ನು ಇಸ್ರಾಯೇಲ್ಯರಿಗಾಗಿಯೇ ಕೊಡಲಾಗಿದೆ. ನಿನ್ನನ್ನೇ ದೃಷ್ಟಿಸಿ ಓಡುವೆ ಯೇಸುವೇ, ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ.
ಮುಂದಕ್ಕೆ ನೋಡುತ್ತೇವೆ. 7ನೇದಾಗಿ ಪಿತೃಗಳು ಎಂಬುದಾಗಿ. ಇದು ಮೂಲತಃ ಅಬ್ರಹಾಮ, ಇಸಾಕ, ಯಾಕೋಬರ ಕುರಿತಾಗಿದೆ. 8ನೇ ವಿಚಾರವೇ ಮೆಸ್ಸಿಯನಾದ ಕ್ರಿಸ್ತನು ಎಂಬುದಾಗಿದೆ. ಪ್ರಿಯರೇ, ಆತನು ಶರೀರಧಾರಿಯಾಗಿ ಬಂದನು. ಈ ಭೂಮಿಗೆ ಬಂದಾಗ ಆತನು ಯಹೂದ್ಯನಾಗಿ ಬಂದನು. ಬಾವಿಯ ಬಳಿಯಲ್ಲಿನ ಸ್ತ್ರೀಯು ಆತನನ್ನು ಯಹೂದ್ಯನೆಂದು ಹೇಳಿದಳು. ನಾವು ಆತನನ್ನು ಶರೀರ ಸಂಬಂಧದಿಂದ ತಿಳುಕೊಳ್ಳಲಿಲ್ಲ ಎಂಬುದಾಗಿ ಪೌಲನು ಎಚ್ಚರಿಕೆಯಿಂದ ಹೇಳುತ್ತಾನೆ. ಪೌಲನು ಯೇಸುವನ್ನು ದೇವರೆಂದು ತಿಳಿದುಕೊಂಡಿದ್ದಾನೆ. ಆತನು ದೇವರಾಗಿರುವ ಮಾನವನು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ಮಾನವ ಶಿಶುವಾಗಿ ಇಸ್ರಾಯೇಲ್ಯರಲ್ಲಿ ಬಂದನು. ಬಾವಿಯ ಬಳಿಯಲ್ಲಿದ್ದ ಹೆಂಗಸು ಯೇಸುವನ್ನು ಯಹೂದ್ಯನೆಂದು ಗುರುತಿಸಿದಳು. ಈಗಿನ ಮಹಾವಿದ್ವಾಂಸರಿಗಿಂತ ಆಕೆಗೆ ಹೆಚ್ಚು ತಿಳುವಳಿಕೆಯಿತ್ತೆಂದು ನಾನು ಭಾವಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮೆಸ್ಸಿಯನಾದ ಕ್ರಿಸ್ತನು ಎಂಬ ಅಂಶ ಇತರ ಎಲ್ಲ ಅಂಶಗಳಿಗಿಂತ ಅತಿ ಹೆಚ್ಚಿನದೆಂದು ಕೂಡ ನಾನು ಭಾವಿಸುತ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನೋಡುತ್ತೇವೆ ಇಸ್ರಾಯೇಲ್ಯರು ಗುರುತಿಸಲ್ಪಟ್ಟಿದ್ದು ಎಂಬುದಾಗಿ. ಹಿಂದಿನ ಕಾಲಗಳ ಇಸ್ರಾಯೇಲ್ಯರನ್ನು ನಾವು ಗುರುತಿಸಿ ತಿಳಿದುಕೊಂಡೆವು. ಈಗ ಪೌಲನ ಕಾಲ ಹಾಗೂ ನಮ್ಮ ದಿನಗಳ ಇಸ್ರಾಯೇಲ್ಯರನ್ನು ತಿಳಿದುಕೊಳ್ಳುವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು, ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ ಎಂಬುದಾಗಿ. ಪ್ರಿಯರೇ, ಇದು ಒಂದು ವಿಚಿತ್ರವಾದ ಮಾತಾಗಿದೆ. ಅಂದರೆ ಇಸ್ರಾಯೇಲ್ ವಂಶದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವರೆಲ್ಲರೂ ನಿಜವಾದ ಇಸ್ರಾಯೇಲ್ಯರಲ್ಲವೆಂದಾಯಿತು. ಇಸ್ರಾಯೇಲ್ಯರು ಆರಿಸಲ್ಪಟ್ಟ ಜನಾಂಗವಾದದರಿಂದ ಯಹೂದ್ಯರು ಕ್ರಿಸ್ತನನ್ನು ಪೂರ್ಣ ಹೃದಯದಿಂದ ಯಾಕೆ ಅಂಗೀಕರಿಸಲಿಲ್ಲವೆಂದು ಪೌಲನ ದಿನಗಳಲ್ಲಿ ಇದ್ದ ಯಹೂದ್ಯರು ಪ್ರಶ್ನಿಸಿದ್ದರು. ಇದು ದೇವರಲ್ಲಿನ ಸೋಲಲ್ಲವೋ? ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಆರಂಭದಲ್ಲಿ ಪೌಲನು ಈ ಕುರಿತು ಭಾಗಶಃ ಮಾತನಾಡಿದ್ದನು. ಈಗ ಪೌಲನು ಯಾಕೋಬನ ಸ್ವಾಭಾವಿಕ ಸಂತಾನದವರಿಗೂ ಆತ್ಮಿಕ ಸಂತಾನದವರಿಗೂ ವ್ಯತ್ಯಾಸವೇನೆಂಬುದನ್ನು ತಿಳಿಸುತ್ತಿದ್ದಾನೆ. ಉಳಿಕೆಯ ಜನರು ಯಾವಾಗಲೂ ಇರುತ್ತಿದ್ದು, ಅವರು ಸ್ವಾಭಾವಿಕರಾದರೂ ಅಲ್ಪವಾದರೂ ಆತ್ಮಿಕವಾದ ಉಳಿಕೆಯವರೇ ಆಗಿರುತ್ತಿದ್ದರು. ಇದು ಇಸ್ರಾಯೇಲ್ ಜನಾಂಗದಲ್ಲಿನ ಪ್ರತ್ಯೇಕತೆಯಾಗಿದೆ. ಪ್ರಿಯರೇ, ಇಲ್ಲಿ ಅವನು ಅನ್ಯ ಜನರನ್ನು ಸೇರಿಸಿಕೊಳ್ಳಲೇ ಇಲ್ಲ. ಈ ಕೊರತೆ ದೇವರದ್ದಾಗಿರದೆ ಜನರದ್ದಾಗಿದೆ. ದೇವರ ವಾಗ್ದಾನಗಳು ಶರ್ತವಿಲ್ಲದಾಗಿವೆ. ಮುಂದಕ್ಕೆ ನಾವು ನೋಡುತ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಹಾಗೆಯೇ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ, ಆದರೆ ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂದು ದೇವರು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನಿಗೆ ವಿರುದ್ಧವಾಗಿ ಮಾತನಾಡುವವರಿಗೆ ಇದು ಒಂದು ದೊಡ್ಡ ಹೊಡೆತವಾಗಿದೆ. ಸಂತತಿ ಎಂಬುದು ಸ್ವಾಭಾವಿಕವಾಗಿ ಹುಟ್ಟುವವರಿಂದಲೇ ಆಗಬೇಕೆಂದಾದರೆ ಇಷ್ಮಾಯೇಲ್ಯರು, ಮಿದ್ಯಾನ್ಯರು, ಏದೋಮ್ಯರು ಎಲ್ಲರೂ ಸೇರಿಸಲ್ಪಡುತ್ತಿದ್ದರು. ಒಮ್ಮೆ ಎರಿಕೋವಿನ ಒಬ್ಬ ಒಳ್ಳೆ ಅರಬ ವ್ಯಕ್ತಿ ಹೀಗೆ ಹೇಳಿದರು: ನಾನೂ ಕೂಡ ಅಬ್ರಹಾಮನ ಮಗನು ಎಂಬುದು ತಿಳಿದಿರಲಿ ಎಂದು. ಪ್ರಿಯರೇ, ಅವನು ಅಬ್ರಹಾಮನ ಮಗನೇ ಆಗಿದ್ದನು. ಇವರೆಲ್ಲರೂ ಅಬ್ರಹಾಮನಿಂದ ಶರೀರ ಸಂಬಂಧವಾಗಿ ಹುಟ್ಟಿದವರು. ಆದರೆ ಅಬ್ರಹಾಮನ ಸ್ವಾಭಾವಿಕ ಸಂತತಿಯವರೆಲ್ಲರೂ ವಾಗ್ದಾನಕ್ಕೆ ಬಾಧ್ಯಸ್ಥರಾಗಿರುವುದಿಲ್ಲ. ಒಮ್ಮೆ ಯಹೂದ್ಯರು ಯೇಸುವಿಗೆ ಹೀಗೆ ಹೇಳಿದ್ದರು: ಅಬ್ರಹಾಮನು ನಮಗೆ ತಂದೆಯಾಗಿದ್ದಾನೆ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆ ಮಾತಿನ ಅರ್ಥವೇನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ, ವಾಗ್ದಾನ ಸಂಬಂಧವಾಗಿ ಹುಟ್ಟಿದವರೇ ಅಬ್ರಹಾಮನ ಸಂತತಿಯವರೆಂದು ಎಣಿಸಲ್ಪಡುವರು ಎಂಬುದು. ಪ್ರಿಯರೇ, ಇಸ್ರಾಯೇಲ್ಯರಲ್ಲಿ ಆರಿಸಲ್ಪಟ್ಟವರಿಗೂ ಆರಿಸಲ್ಪಡದವರಿಗೂ ಇರುವ ವ್ಯತ್ಯಾಸದ ಕುರಿತಾಗಿ ಪೌಲನು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ. ಶರೀರ ಮೂಲಕ ಮಕ್ಕಳಾದವರೆಲ್ಲರೂ ದೇವರ ಮಕ್ಕಳಲ್ಲ, ವಾಗ್ದಾನದ ಮಕ್ಕಳು ಮಾತ್ರವೇ ಸಂತಾನವೆಂದು ಎಣಿಸಲ್ಪಡುತ್ತಾರೆ. ಯೇಸುವಿನ ಮರಣ ಪುನರುತ್ಥಾನಗಳ ಬಳಿಕ
ಇಸ್ರಾಯೇಲ್ಯರಲ್ಲಿನ ಸಾವಿರಾರು ಮಂದಿ ಯೆಹೂದ್ಯರು ಕ್ರಿಸ್ತನ ಕಡೆಗೆ ತಿರುಗಿಕೊಂಡರು. ಅವರು ಆರಿಸಲ್ಪಟ್ಟವರು. ಇವರನ್ನು ಪೌಲನು ಯಾವಾಗಲೂ ಇಸ್ರಾಯೇಲ್ಯರೆಂದು ಕರೆದನು. ಪ್ರಕಟಣೆ ಗ್ರಂಥಕ್ಕೆ ಬರುವಾಗ ಕರ್ತನು ಮೊದಲ ಶತಮಾನದ ಸಭೆಗಳೊಂದಿಗೆ ಮಾತನಾಡುವಾಗ ಆತನು ಅವರಿಗೆ ಹೀಗೆ ಹೇಳುತ್ತಾನೆ, ಅವರು ಯೆಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ ಎಂದು. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮುಂದಿನ ವರ್ಷದ ಇದೇ ಕಾಲದಲ್ಲಿ ನಾನು ಬರುವೆನು, ಆಗ ಸಾರಳಿಗೆ ಮಗನು ಇರುವನು ಎಂಬುವ ಮಾತು ವಾಗ್ದಾನವಾಗಿದೆಯಷ್ಟೇ. ಇದು ಮಾತ್ರವಲ್ಲದೆ ರೆಬೆಕ್ಕಳು ಸಹ ನಮ್ಮ ಪಿತೃವಾದ ಈಸಾಕನಿಂದ ಅವಳಿ ಜವಳಿ ಮಕ್ಕಳಿಗೆ ಬಸುರಾದಾಗ ಅದರಂತೆ ಆಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಾಗ್ದಾನದ ಮಕ್ಕಳೆಂದರೆ ಏನನ್ನೋ ನಂಬಿದವರಲ್ಲ. ಈಸಾಕನು ಹುಟ್ಟುವ ಮೊದಲು ನಂಬಿರಲಿಲ್ಲ. ಈಸಾಕನು ವಾಗ್ದಾನದ ಮಗನಾಗಿದ್ದನು. ದೇವರು ಮಾತು ಕೊಟ್ಟನು, ಅದರಂತೆ ನಡೆದನು. ದೈವಿಕ ಆಯ್ಕೆಯ ಉದಾಹರಣೆಯಾಗಿ ಈಸಾಕ ರೆಬೆಕ್ಕಳ ಕುರಿತಾಗಿ ಹೇಳಿಯದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆ ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದರೂ ಅವರು ಇನ್ನೂ ಹುಟ್ಟದೆಯೂ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಮಾಡದೆಯೂ ಇದ್ದಾಗ ಹಿರಿಯವನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತು. ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದನು. ಆ ಸಂಕಲ್ಪವು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವಾತನ ಚಿತ್ತದ ಮೇಲೆಯೇ ಆಧಾರಗೊಂಡಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಭಾಗವು ಮೂಲದಲ್ಲಿಲ್ಲದ ಮಾತಾಗಿ ಕಂಡರೂ ಒಂದು ವಿಶೇಷವಾದ ಸತ್ಯವನ್ನು ತಿಳಿಸುವಂಥದ್ದಾಗಿದೆ. ಇಸ್ಮಾಯೇಲನನ್ನು ದೇವರು ತಿರಸ್ಕರಿಸಿದ್ದಕ್ಕೆ ಕೆಲವು ಕಾರಣಗಳನ್ನು ಕೊಡಬಹುದು. ಆದರೆ ಈಸಾಕ ರೆಬೆಕ್ಕರ ಅವಳಿ ಜವಳಿ ಮಕ್ಕಳ ಕುರಿತಾಗಿ ಹೀಗೆ ಹೇಳಲಾಗುವುದಿಲ್ಲ. ದೇವರು ಅವಳಿ ಜವಳಿಗಳಲ್ಲಿ ಮೊದಲು ಹುಟ್ಟಿದವನನ್ನು ತಿರಸ್ಕರಿಸಿ ನಂತರ ಹುಟ್ಟಿದವನನ್ನೇ ಆರಿಸಿಕೊಂಡನು. ಆ ಸಮಯದಲ್ಲಿ ಏಸಾವನು ಕೆಟ್ಟದ್ದನ್ನೇನೂ ಮಾಡಿರಲಿಲ್ಲ, ಯಾಕೋಬನು ಒಳ್ಳೆಯದನ್ನೂ ಮಾಡಿರಲಿಲ್ಲ. ಪ್ರಿಯರೇ, ಜನನದ ರೀತಿಯಲ್ಲೂ ಅದು ಆಧಾರವಾಗಿಲ್ಲ. ಇಬ್ಬರೂ ಒಂದೇ ರೀತಿಯಲ್ಲಿ ಹುಟ್ಟಿದರು, ಇಲ್ಲವೇ ಅವರ ಸ್ವಭಾವ ಕ್ರಿಯೆಗಳ ಮೇಲೂ ಆಧಾರವಾಗಿಲ್ಲ. ಈ ಆಯ್ಕೆಯು ಸಂಪೂರ್ಣವಾಗಿ ದೇವರ ಸಂಕಲ್ಪಕ್ಕನುಸಾರವಾದ ಆಯ್ಕೆಯ ಮೇಲೆ ಆತುಕೊಂಡಿದೆ ಎಂದು ಪೌಲನು ತಿಳಿಸುತ್ತಾನೆ. ಮತ್ತು ಮುಂದಕ್ಕೆ ಅವನು ವಿವರಿಸಿ, ಅದು ಕ್ರಿಯೆಗಳ ಮೇಲೆ ಆಧಾರವಾಗಿರದೆ ಕರೆದ ದೇವರ ಮೇಲೆ ಆಧಾರವಾಗಿದೆ ಎಂದು ಹೇಳುತ್ತಾನೆ. ಪ್ರಿಯರೇ, ಈ ವಚನದಲ್ಲಿನ ಕರೆಯು ರಕ್ಷಣೆಗಾಗಿನ ಕರೆಯಲ್ಲ. ಹಿರಿಯವನು ಕಿರಿಯವನಿಗೆ ಸೇವೆ ಮಾಡುವನೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತು ಎಂಬುದಾಗಿ ನೋಡುವಾಗ ಇದು ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 23ರ ಮಾತಾಗಿದೆ. ಆ ಇಬ್ಬರೂ ಮಕ್ಕಳು ಹುಟ್ಟುವ ಮೊದಲೇ ಈ ಮಾತು ಹೇಳಲ್ಪಟ್ಟಿತು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇದಕ್ಕನುಸಾರವಾಗಿ ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಎಂದು ಬರೆದದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಹಳೆ ಒಡಂಬಡಿಕೆಯ ಕೊನೆಯ ಪುಸ್ತಕದಲ್ಲಿನ ಮಾತಾಗಿದೆ. ಮಲಾಕಿಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2 ಮತ್ತು 3ನೇ ವಚನಗಳು. ಆ ಇಬ್ಬರೂ ಮಕ್ಕಳು ಬೆಳೆದು ದೊಡ್ಡವರಾಗಿ ಅವರಿಂದ 2 ಜನಾಂಗಗಳು ಉಂಟಾಯಿತು. ಅಂದರೆ ಸುಮಾರು 2000 ವರ್ಷಗಳ ಬಳಿಕ, ಚರಿತ್ರೆಯು ತುಂಬಾ ಮುಂದುವರಿದ ಬಳಿಕ ಈ ಮಾತು ಹೇಳಲ್ಪಟ್ಟಿದೆ. ಡಾಕ್ಟರ್ ಗ್ರಿಫಿತ್ ಥೋಮಸರ ಬಳಿ ಒಬ್ಬ ವಿದ್ಯಾರ್ಥಿ ಹೇಳಿದನು, ಈ ಭಾಗ ನನಗೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿದೆ. ದೇವರು ಏಸಾವನನ್ನು ಯಾಕೆ ದ್ವೇಷಿಸಬೇಕು? ಡಾಕ್ಟರ್ ಥೋಮಸ್ರವರು ಹೇಳಿದರು, ನನಗೂ ಈ ಭಾಗ ಅರ್ಥ ಮಾಡಿಕೊಳ್ಳಲು ಕಷ್ಟದ್ದೇ. ಆದರೆ ನನ್ನ ಸಮಸ್ಯೆ ಬೇರೆಯದೇ ಆಗಿದೆ. ದೇವರು ಯಾಕೋಬನನ್ನು ಯಾಕೆ ಪ್ರೀತಿಸಿದನೆಂಬುದಾಗಿ ನನಗೆ ಅರ್ಥವಾಗುತ್ತಿಲ್ಲ. ಇದು ದೊಡ್ಡ ಸಮಸ್ಯೆಯಾಗಿದೆ ಎಂಬುದಾಗಿ. ಪ್ರಿಯರೇ, ದೇವರು ಏಸಾವನನ್ನು ಯಾಕೆ ತಿರಸ್ಕರಿಸಿದನೆಂದು ತಿಳುಕೊಳ್ಳುವುದು ಸುಲಭ. ಹೇಗೆಂದರೆ ಅವನು ನಿಯಂತ್ರಣವಿಲ್ಲದವನಾಗಿದ್ದನು, ದೇವರನ್ನು ಬಿಟ್ಟು ಜೀವಿಸುವನಾದನು, ಅಹಂಕಾರದಿಂದ ತುಂಬಿದ್ದನು. ಅವನಿಂದ ಉಂಟಾದ ಜನಾಂಗವು ದೇವರಿಲ್ಲದೆ ಜೀವಿಸಬೇಕೆಂದಿತ್ತು. ಅವರು ದೇವರಿಗೆ ಬೆನ್ನು ಹಾಕಿದರು. ಆದ್ದರಿಂದ ದೇವರು ಏಸಾವನನ್ನು ಯಾಕೆ ತಿರಸ್ಕರಿಸಿದನೆಂದು ತಿಳಿದುಕೊಳ್ಳುವುದು ಸುಲಭ. ಆದರೆ ಯಾಕೋಬನನ್ನು ಯಾಕೆ ಆರಿಸಿದನೆಂದು ತಿಳಿಯುವುದು ಕಷ್ಟಕರವಾಗಿದೆ. ದೇವರು ತನ್ನ ಸಾರ್ವಭೌಮ ಚಿತ್ತದ ಪ್ರಕಾರ ತನ್ನ ಆಯ್ಕೆಯನ್ನು ಮಾಡುತ್ತಾನೆಂದು ಸತ್ಯವೇದ ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರು ಯಾಕೋಬನನ್ನು ಆರಿಸಿಕೊಂಡು
ಏಸಾವನನ್ನು ತಿರಸ್ಕರಿಸಿದನು. ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತ ಮಿಗಿಲಾದದ್ದು. ಆದರೆ ಪ್ರತಿಯೊಬ್ಬರಲ್ಲಿ ದೇವರ ಚಿತ್ತವೇ ನೆರವೇರಲ್ಪಡಬೇಕು. ಆದ್ದರಿಂದ ನಮ್ಮ ಜೀವಿತದಲ್ಲಿ ಆತನ ಚಿತ್ತಕ್ಕೆ ಒಡಂಬಟ್ಟು ಸತ್ಯವನ್ನು ಅರಿತವರಾಗಿ ಜೀವಿಸೋಣವೇ? ಇಂಥ ಜೀವಿತವನ್ನು ನಡೆಸಲು ದೇವರು ತನ್ನ ಆತ್ಮನ ಬಲವನ್ನು ಅನುಗ್ರಹಿಸಿ ನಮ್ಮನ್ನು ತನ್ನ ಕೃಪೆಯಿಂದ ನಡೆಸಲಿ. ಪ್ರಿಯರೇ, ಇಸ್ರಾಯೇಲರು ಗುರುತುವಿಕೆಯಲ್ಲಿ ಪೌಲನು ನೀಡಿದ 8 ಮುಖ್ಯವಾದ ಸಂಗತಿಗಳನ್ನು ನಾವು ತಿಳಿದುಕೊಂಡೆವು ಅಲ್ವಾ? ಶರೀರ ಮೂಲಕ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ, ವಾಗ್ದಾನದ ಮಕ್ಕಳು ಮಾತ್ರವೇ. ಆತನ ಸಂತಾನ ಅಂದರೆ ಯೇಸುವಿನ ಮರಣ ಪುನರುತ್ಥಾನಗಳ ನಂಬಿಕೆ ಇಟ್ಟು ಆತನ ಕಡೆಗೆ ತಿರುಗಿಕೊಂಡವರು ಇವರೇ ದೇವರ ಮಕ್ಕಳು. ಆದ್ದರಿಂದ ದೇವರಾತ್ಮನ ಮೂಲಕ ನಡೆಸಲ್ಪಟ್ಟ ದೇವರ ಮಕ್ಕಳಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವಾಗಿರುವಂಥ ನಮ್ಮ ತಂದೆಯಾದ ದೇವರೇ, ಇಷ್ಟೊಂದು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೀ, ಅದಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಈಗ ತಾನೇ ದೇವರ ಜೀವವುಳ್ಳ ವಾಕ್ಯಗಳನ್ನು ಅವರು ವೀಕ್ಷಿಸಿದ್ದಾರೆ, ಆಲಿಸಿದ್ದಾರೆ. ಕರ್ತನೆ, ಅವ್ರಿಗೆ ಆಸಕ್ತಿಯನ್ನು ನೀನು ಕೊಟ್ಟದಕ್ಕಾಗಿಯೇ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಅವರೊಬ್ಬೊಬ್ಬರನ್ನು ಆಶೀರ್ವದಿಸು, ಕುಟುಂಬವಾಗಿ ಆಶೀರ್ವದಿಸು. ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವದಿಸು. ಯಾರ್ಯಾರು ಕರ್ತನೆ ಉದ್ಯೋಗವಿಲ್ಲದೆ ಕಷ್ಟಪಡ್ತಿದ್ದಾರೋ ಅವರಿಗೆ ಉದ್ಯೋಗವನ್ನು ದಯಪಾಲಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದು ರಕ್ಷಣೆಯನ್ನು ಹೊಂದಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ದೇವರ ಮಕ್ಕಳಾಗಿದ್ದೀರಿ ತಾನೇ? ದೇವರಿಂದ ದೂರ ಹೋದವರು ದೇವರ ಮಕ್ಕಳಾಗುವಂತೆ ನಾವು ಪ್ರಯತ್ನಿಸೋಣ. ಹಿಂದೆ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸೋಣ. ವಂದನೆಗಳು.